ಕರ್ನಾಟಕದಲ್ಲಿ ಪೊಲೀಸರು ಇದಾರ ಗೊತ್ತಿಲ್ಲ ನನಗೆ. ಒಂದು ಕಡೆ ಪೊಲೀಸರಿಗೆ ಕಪಾಳ ಮೋಕ್ಷ ಸಿಎಂ ಇಂದ, ಉಳಿದ ಪೊಲೀಸರು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಔಟಿದೆ. ನ್ಯಾಯ ಸಿಗ್ತೈತೆ ಅನ್ನೋ ವಿಶ್ವಾಸ ನಮಗಿಲ್ಲ. ಕರ್ನಾಟಕ ಪೊಲೀಸಿಂದ ನ್ಯಾಯ ಸಿಗ್ತೈತೆ ಅಂತ ವಿಶ್ವಾಸ ಇಲ್ಲ ನಮಗೆ. NI ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು. ಯಾಕಂದರೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗೆಲ್ಲ ಕೊಲೆಗಳಾಗುತ್ತೆ. ಯಾವಾಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಗ್ಯಾಂಗ್ ಇದೆಯಲ್ಲ, ಈ ಭಯೋತ್ಪಾದನಾ ಗ್ಯಾಂಗು, ಅದು ಜಿಂದಾಬಾದ್ ಕೂಗಿದಾಗೆಲ್ಲ ಕೊಲೆಗಳಾಗ್ತಾ ಇದೆ. ಅದಕ್ಕೆ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಇಂದನೇ ಏಜೆನ್ಸಿಯಿಂದನೇ ತನಿಖೆ ಆಗಬೇಕು. ಇದರಿಂದ ಈಗ ಮೂಲ ಕಾರಣ ಕಂಡುಹಿಡಿಯಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂದಾಗೆ ಈ ಥರ ಕೊಲೆಗಳಾಗ್ತಾ ಇದೆ ಅಂದರೆ ಸ್ಥಳೀಯ ಪೊಲೀಸರು ಕೈ ಚೆಲ್ಲಿ ಕುಳಿತಿದ್ದಾರೆ. ಸಿದ್ದರಾಮಯ್ಯನವರು ಈ ಒಂದು ಹಿಂದೂ ಕಾರ್ಯಕರ್ತರ ಕೊಲೆಗಳಿಗೆ ನೇರ ಸಿದ್ದರಾಮಯ್ಯನವರ ಹೇಳಿಕೆಗಳು. ಯಾಕೆಂದರೆ ಹಿಂದೆ ಹಾಸನದಲ್ಲಿ ಆದಾಗ ಈ PFIನವ್ರನ್ನೆಲ್ಲ ಸುಮಾರು 1600 ಜನರ ಬಿಡುಗಡೆ ಮಾಡಿದ್ದಾರೆ. ಕ್ಯಾಬಿನೆಟ್ಗೆ ತಂದು ಬಿಡುಗಡೆ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲ ಪೊಲೀಸ್ ಇಲಾಖೆ ಕಮಿಷನರು DG ಎಲ್ಲ ಲೆಟರ್ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವ್ರನ್ನ. ಲಾ ಡಿಪಾರ್ಟ್ಮೆಂಟ್ ಪತ್ರ ಬರೆದಿದೆ, ಬಿಡಬಾರ್ದು. ಆದರೂ ಸಿದ್ದರಾಮಯ್ಯ ಪ್ರೀತಿ ಓಲೈಕೆ, ಈ ಓಲೈಕೆಯಿಂದ ಬಿಡುಗಡೆ ಮಾಡಿದ್ರು. ಈಗ ಅದೇ ಗ್ಯಾಂಗು ಹೆಂಗೂ ನಮ್ಮನ್ನೆಲ್ಲ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯದಿಂದ ಈ ಥರದ ಕೊಲೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಕುಟುಂಬ ಬಡ ಕುಟುಂಬ. ಈಗಾಗಲೇ ನಮ್ಮ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ 25 ಲಕ್ಷ ಪಾರ್ಟಿಯಿಂದ ನಾವೆಲ್ಲ ಕೊಡ್ತೀರಿ ಅಂತೇಳಿ. ಆದರೆ ಇದು ತನಿಖೆ ಆಗಬೇಕು. ತನಿಖೆ ಆಗಿಲ್ಲ ಅಂದರೆ ಈ ಥರದ ರಿವೆಂಜ್ಗಳು ಬಹಳ ನಡೆಯುತ್ತೆ ಮಂಗಳೂರಲ್ಲಿ. ಮೂಲತಃ ಈ ರಿವೆಂಜ್ಗೆ ಮೂಲ ಕಾರಣ ಪಾಕಿಸ್ತಾನ ಜಿಂದಾಬಾದ್. ಪಾಕಿಸ್ತಾನ ಪರವಾದಂಥ ಕೆಲವು ವ್ಯಕ್ತಿಗಳು ಇಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ. ಮಂಗಳೂರಲ್ಲಿ, ಉಡುಪಿ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಗ್ಯಾಂಗ್ ಗಟ್ಟಲೆ ಕೇರಳದಿಂದ ಬರ್ತಾರೆ, ಟ್ರೈನಿಂಗ್ ತೊಗೊತಾರೆ, ಇಲ್ಲಿ ಬಂದು ಹತ್ಯೆಗಳನ್ನು ಮಾಡ್ತಾರೆ, ಮತ್ತೆ ಕೇರಳ ಓಡೋತಾರೆ. ಇಲ್ಲಿ ಅಮಾಯಕರನ್ನು ಒಂದು 4 ಜನ ತಂದು ಪ್ರೊಡ್ಯೂಸ್ ಮಾಡ್ತಾರೆ. ಇದು ಇಲ್ಲಿನ ಪದ್ಧತಿ. ಇದು ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬಂದಿದೆ. ತನಿಖೆ ಸರಿಯಾಗಬೇಕು. ನಾನೀಗ ಕಮಿಷನರ್ ಅವ್ರಿಗೆ ಬರೋಕ್ಕೆ ಹೇಳ್ತೀನಿ, ಅಲ್ಲಿ ಅವ್ರ ಜೊತೆ ಮಾತಾಡ್ತೀನಿ. ಸರಿಯಾದಂಥ ತನಿಖೆ ಆಗಬೇಕು. ಈಗಾಗಲೇ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು ಅನ್ನೋದು ನಮ್ಮ ಪಾರ್ಟಿಯ ನಿಲುವು. ಕಚೇರಿ ಒಂದು ಸ್ಥಾಪನೆ ಆಗೋದ್ರ ಬಗ್ಗೆ ಒಂದು ಬೇಡಿಕೆ ಇತ್ತು ಸರ್ ರಾಜ್ಯದಲ್ಲಿ, ಅದೇ ಶಿವಮೊಗ್ಗ, ಮಂಗಳೂರು ಈ ಭಾಗದಲ್ಲಿ ನಿರಂತರ. ನಾನು ಕೇಂದ್ರ ಸಚಿವರ ಜೊತೆ ಮಾತಾಡ್ತೀನಿ. ನಾನು ನಮ್ಮ ಅಧ್ಯಕ್ಷರೆಲ್ಲ ಕೇಂದ್ರ ಸಚಿವರ ಜೊತೆ ಮಾತಾಡಿ ಇಲ್ಲಿ ನಿರಂತರವಾಗಿ ಈ ಥರ ಭಯೋತ್ಪಾದನಾ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದು, ಪಾಕಿಸ್ತಾನ ಫ್ಲಾಗ್ಗಳು ಆಡೋದು ಈ ಭಾಗದಲ್ಲಿ ಜಾಸ್ತಿ ಆಗಿದೆ. ಮನೇನು ನೋಡಿದ್ರಲ್ಲ, ಭಟ್ಕಳದಲ್ಲೇ ಪಾಕಿಸ್ತಾನದವ್ರು ಭಾಳ ಜನ ಇದ್ದರು. ಇನ್ನೂ ನಮ್ಮ ಸರ್ಕಾರ ಮೀನಾವೇಷ ಎಣಿಸ್ತಾ ಇದೆ ಅವ್ರನ್ನ ಕಳಿಸೋವಂಥದ್ದು. ಅದರಿಂದ ಇಲ್ಲಿ ಆ ಒಂದು ಸೆಂಟರ್ ಆಗುವಂಥದ್ದು ಒಳ್ಳೆಯದು. ನಾವು ಕೂಡ ಕೇಂದ್ರಕ್ಕೆ ಪತ್ರ ಬರೀತೀವಿ. ಸರ್, ಇವಾಗ ಸುಹಾಸ್ ಅವರ ಗಾಡಿಯಲ್ಲಿ 1 ತಿಂಗಳಿಂದ ಯಾವುದೇ ಆಯುಧಗಳನ್ನು ಇಟ್ಕೊಳ್ಳೋಕ್ಕೆ ಪೊಲೀಸರು ಬಿಡ್ತಾ ಇರಲಿಲ್ಲ ಆತ್ಮರಕ್ಷಣೆಗೆ ಅಂತೇಳಿ ಒಂದು ಆರೋಪಗಳು ಕೂಡ ಇದೆ. ಏನು ಹೇಳ್ತೀವಿ ಸರ್? ನೋಡಿ, ಪೊಲೀಸರು ಮೊನ್ನೆನೂ ಕೂಡ ಒಂದು ವಾರದಿಂದ ಅವ್ರ ಗಾಡಿನೆಲ್ಲ ಪರಿಶೀಲನೆ ಮಾಡಿ ಇಟ್ಟರೆ ನಿನಗೆ ಹುಷಾರಂತ ವಾರ್ನ್ ಮಾಡಿ ಹೋಗಿದ್ದಾರೆ. ಅದಾದಮೇಲೆ ಈ ಘಟನೆ ನಡೆದಿರೋದು. ಅಂದರೆ ಮೆಸೇಜ್ ಹೆಂಗೋಯ್ತು ಅವ್ರಿಗೆ, ಕೊಲೆ ಮಾಡಿದವ್ರಿಗೆ ಒಂದು ಮೆಸೇಜ್ ಹೋಗೈತಲ್ಲ, ಅವನ ಹತ್ರ ಆಯುಧ ಇಲ್ಲ. ಆಯುಧ ಇದ್ದರೆ ಅವನು ಎಸ್ಕೇಪ್ ಆಗ್ತಾ ಇದ್ದ. ಸೆಲ್ಫ್ ಪ್ರೊಟೆಕ್ಷನ್, ಅವರ ಆತ್ಮರಕ್ಷಣೆಗೋಸ್ಕರ ಆಯುಧ ಇಟ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಇದೆಲ್ಲ ತಿಳಿದೇ ಮಾಡಿರೋವಂಥದ್ದು. ಅದು ಪೊಲೀಸ್ ಸ್ಟೇಷನ್ನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಗಿರೋದು ಇದು ಘಟನೆ. ಅಷ್ಟು ಧೈರ್ಯ ಇದೆ ಇವ್ರು ಮಾಡಿದವ್ರಿಗೆ. ಅಂದರೆ ಪೊಲೀಸರು ಕೂಡ ಸಡನ್ನಾಗಿ ಅಲ್ಲಿ ಬಂದೇ ಇಲ್ಲ, ಭಾಳ ಹೊತ್ತಾದ್ಮೇಲೆ ಬಂದಿರುವಂಥದ್ದು. ಅದರಿಂದ ಇಲ್ಲಿ ಪೊಲೀಸರ ನೆಗ್ಲಿಜಿಯನ್ಸಿನೂ ಎದ್ದು ಕಾಣ್ತಾ ಇದೆ.